ಮನಿ ಪವರ್ ಮಸಲ್ ಪವರ್ ಎಲ್ಲವೂ ನಡೆಯುತ್ತೆ. ಈ ಬಾರಿ ಸೀಸ್ ಮಾತ್ರ ಭಾಳ ಜೋರಾಗಿ ನಡೀತಾ ಇದೆ. ಎಲೆಕ್ಷನ್ ಹೊತ್ತಲ್ಲಿ ಕುರುಡು ಕಾಂಚಾಣದ ಅಬ್ಬರ ಜೋರಾಗಿಯೇ ಇದೆ. ಕಂತೆ ಕಂತೆ ನೋಟು, ಬೆಟ್ಟದಷ್ಟು ದುಡ್ಡು, ಎಲ್ಲೆಲ್ಲಿ ಎಷ್ಟು ಹಣ ಸೀಸ್ ಆಗಿದೆ ಪ್ರತಿದಿನ ಕೊಡ್ತಾ ಹೋಗ್ತೀನಿ ನಿಮಗೆ. ಇವತ್ತು ಎಷ್ಟು ದುಡ್ಡನ್ನು ಪತ್ತೆ ಹಚ್ಚಿದ್ರು ಅಂತ ಹೇಳಿ ಅದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ. ಎಸ್, ದುಡ್ಡು ದುಡ್ಡು ದುಡ್ಡು, ಎಲ್ಲಿ ನೋಡಿದ್ರೂ ದುಡ್ಡು. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೋಟಿನ ಬೆಟ್ಟವೇ ಕಾಣುತ್ತೆ. ಈ ದೃಶ್ಯಗಳು ಸೆರೆಯಾಗಿದ್ದು ಚೆಕ್ ಪೋಸ್ಟ್ಗಳಲ್ಲಿ. ಹೊಸೂರು ಕರ್ನೂಲು ಚೆಕ್ ಪೋಸ್ಟ್ ಬಳಿ ಲಕ್ಷಾಂತರ ರೂಪಾಯಿ ಸೀಸ್ ಆಗಿದೆ. ಬೈಕ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 25 ಲಕ್ಷ ರೂಪಾಯಿಯನ್ನ ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ತಮಿಳುನಾಡಿನ ಜೂಜುವಾಡಿ ಚೆಕ್ ಪೋಸ್ಟ್ನಲ್ಲಿ ಬರೋಬ್ಬರಿ 30,50,000 ರೂಪಾಯಿಯನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ಅರ್ಧ ಕೆಜಿ ಚಿನ್ನಾಭರಣವನ್ನ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಿಂದ ಕೊಯಮತ್ತೂರಿಗೆ ರಾಜ್ಕುಮಾರ್ ಎಂಬಾತ ಖಾಸಗಿ ಬಸ್ನಲ್ಲಿ ಹಣ ಸಾಗಿಸುತ್ತಿದ್ದ. ಈ ವೇಳೆ ಚುನಾವಣಾ ಸಿಬ್ಬಂದಿ ತಪಾಸಣೆ ನಡೆಸಿದಾಗ ತಗ್ಲಾಕೊಂಡಿದ್ದಾನೆ. ಇನ್ನು ಸೂಕ್ತ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 2 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ. ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂ ಚೆಕ್ ಪೋಸ್ಟ್ನಲ್ಲಿ ಹಣ ಸೀಸ್ ಮಾಡಲಾಗಿದೆ. ನೀತಿ ಸಂಹಿತೆ ಜಾರಿ ಇದ್ರೂ ಹಣ ಸಾಗಾಟಕ್ಕೆ ಚಾಲಾಕಿಗಳು ದಾರಿ ಹುಡುಕ್ತಿದ್ದಾರೆ. ಆದರೆ ರಾಜ್ಯಾದ್ಯಂತ ಚುನಾವಣಾ ಅಧಿಕಾರಿಗಳ ಬೇಟೆಗೆ ಒಬ್ಬೊಬ್ಬರೇ ಲಾಕ್ ಆಗ್ತಿದ್ದಾರೆ. ಓಕೆ ನೋಡಿ, ಈ ಲೋಕಸಭಾ ಚುನಾವಣೆ ಅಥವಾ ಯಾವುದೇ ಚುನಾವಣೆಗೆ ಚುನಾವಣಾ ಆಯೋಗ ಇಷ್ಟೆಲ್ಲ ಖರ್ಚು ಮಾಡ್ಬೋದು ಅಂತ ಹೇಳುತ್ತೆ. ಮೊದಲ ಲೋಕಸಭಾ ಚುನಾವಣೆ ನಡೀತಲ್ಲ, ಆಗ ಒಂದೊಂದು ಕ್ಷೇತ್ರಕ್ಕೆ 25,000 ಖರ್ಚು ಮಾಡೋದಕ್ಕೆ ಅನುಮತಿ ಇತ್ತು. ಈ ಬಾರಿ 95 ಲಕ್ಷ, ಹತ್ತಿರ 1 ಕೋಟಿ ಖರ್ಚು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. 2019ರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿ ಖರ್ಚಾಗಿತ್ತಂತೆ. ಒಂದೊಂದು ಕ್ಷೇತ್ರದಲ್ಲಿ 100 ಕೋಟಿ ಒಂದೊಂದು ಕ್ಷೇತ್ರದಲ್ಲಿ ಖರ್ಚಾಗಿತ್ತು ಸರಾಸರಿ. ಈ ಬಾರಿ ಈ ನಮ್ಮ ಚುನಾವಣೆ ಇದೆಯಲ್ಲ, ವಿಶ್ವ ದಾಖಲೆ ಬರೆಯಲಿದೆ ನಮ್ಮ ಭಾರತ. ಎಲೆಕ್ಷನ್ ವಿಚಾರದಲ್ಲೂ ಕೂಡ ದಾಖಲೆ ಬರೆಯಲಿದೆ, ರೆಕಾರ್ಡ್ ಬ್ರೇಕ್ ಮಾಡುತ್ತೆ. 2014ರಲ್ಲಿ ಅಂದರೆ ನರೇಂದ್ರ ಮೋದಿಯವರು ಫಸ್ಟ್ ಟೈಮ್, ಅಂದರೆ 2014ರಲ್ಲಿ ನರೇಂದ್ರ ಮೋದಿಯವರು ಬಂದು ಅಂತಲ್ಲ ನಾನು ಹೇಳಿದ್ದು, ಈ ಹಿಂದಿನ 2-3 ಎಲೆಕ್ಷನ್ ನೋಡಿದರೆ 30,000 ಕೋಟಿ ಖರ್ಚು ಮಾಡಲಾಗಿತ್ತು. 10 ವರ್ಷದ ಹಿಂದೆ 30,000 ಕೋಟಿ ಖರ್ಚು ಮಾಡಲಾಗಿತ್ತು. 2019ರಲ್ಲಿ ಡಬಲ್ ಆಯಿತು, 60,000 ಕೋಟಿ ಖರ್ಚಾಯಿತು ಎಲೆಕ್ಷನ್ಗೆ. ಈಗ 60,000 ಕೋಟಿ ಡಬಲ್, 1,20,000 ಕೋಟಿ ಖರ್ಚಾಗತ್ತಂತೆ ಈ ಬಾರಿ. 1,20,000 ಕೋಟಿ ಖರ್ಚಾಗತ್ತೆ. ಈ 1,20,000 ಕೋಟಿ ಇದೆಯಲ್ಲ, 2011ರಲ್ಲಿ ಅಥವಾ 10ರಲ್ಲಿ ಕರ್ನಾಟಕದ ಬಜೆಟ್ ಆಗಿತ್ತು. ಕರ್ನಾಟಕದ ಬಜೆಟ್ ಆಗಿತ್ತಿದು. ಈಗ ಮಾಡ್ತಿರೋ ಕೇವಲ 10-12 ವರ್ಷಗಳ ಹಿಂದಿನ ಕರ್ನಾಟಕದ ಬಜೆಟ್ ಇವತ್ತು ಇಡೀ ದೇಶದಲ್ಲಿ ಎಲೆಕ್ಷನ್ಗೆ ಖರ್ಚಾಗ್ತಾ ಇದೆ. 2024ರಲ್ಲಿ 96 ಕೋಟಿ 80 ಲಕ್ಷ ಮತದಾರರಿದ್ದಾರೆ. ಹತ್ತಿರ 1 ಕೋಟಿ. ಪ್ರತಿ ಮತದಾರನಿಗಾಗಿ 1,250 ರೂಪಾಯಿ ವೆಚ್ಚವಾಗುತ್ತೆ. 19ರಲ್ಲಿ ಒಬ್ಬ ಮತದಾರನ ಮೇಲೆ 700 ರೂಪಾಯಿ ಖರ್ಚಾಗ್ತಾ ಇತ್ತು. 2019ರಲ್ಲಿ ಲಾಸ್ಟ್ ಎಲೆಕ್ಷನಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸರಾಸರಿ ತಗೊಂಡ್ರೆ ನೀವು 100 ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು. ಖರ್ಚು ಮಾಡಬೇಕಾಗಿರೋದೆಷ್ಟು? ಒಬ್ಬ 1 ಕೋಟಿ. 3 ಅಭ್ಯರ್ಥಿಗಳಿದ್ದಷ್ಟು 3 ಕೋಟಿ ಖರ್ಚಾಗ 100 ಕೋಟಿ. ನಾವು ಹೇಳ್ತೀವಿ ದುಡ್ಡಿಲ್ಲ, ಮತ್ತೊಂದಾಗಿದೆ, ಮಗದೊಂದಾಗಿದೆ, ಮಣ್ಣಂಗಟ್ಟಿ ಯಾವುದೂ ಇಲ್ಲ, ಬೇಕಾದಷ್ಟಿದೆ. ಕಳೆದ 20 ವರ್ಷದಲ್ಲಿ ಚುನಾವಣಾ ಖರ್ಚು 6 ಪಟ್ಟು ಏರಿಕೆಯಾಗಿದೆ. ಅದಿರಲಿ, ಮೊನ್ನೆ ಒಂದು ಪಂಚರಾಜ್ಯ ಚುನಾವಣೆ ಆಯ್ತಲ್ಲ, ಮೊನ್ನೆ ಇಲ್ಲಿ ತೆಲಂಗಾಣ, ಆಮೇಲೆ ಛತ್ತೀಸ್ಗಢ, ರಾಜಸ್ಥಾನ್, ಮಧ್ಯಪ್ರದೇಶ, ಪಂಚರಾಜ್ಯ ಚುನಾವಣೆಯಲ್ಲಿ ಎಷ್ಟು ಖರ್ಚಾಯಿತು ಗೊತ್ತಾ? 1,700 ಜಪ್ತಿ ಆಗಿತ್ತು. 1,760 ಕೋಟಿ ರೂಪಾಯಿ ಜಪ್ತಿ ಆಗಿತ್ತು. 2018ರಲ್ಲಿ ಅದೇ ರಾಜ್ಯಗಳಲ್ಲಿ 7 ಪಟ್ಟು ಹಣ ಕಡಿಮೆ ಜಪ್ತಿ ಆಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ 95 ಲಕ್ಷ ಖರ್ಚು ಮಾಡಬಹುದು ಒಬ್ಬೊಬ್ಬ ಅಭ್ಯರ್ಥಿ. ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬೊಬ್ಬರು ಖರ್ಚು ಮಾಡಲಿಕ್ಕೆ ಅವಕಾಶ ಇದ್ದದ್ದು 25,000 ರೂಪಾಯಿಗೆ. 25,000 ಇತ್ತು, ಈಗ 95 ಲಕ್ಷ ಆಗಿದೆ. ಈ ಬಾರಿಯ ಚುನಾವಣೆಯಲ್ಲಿ 1,20,000 ಕೋಟಿ ರೂಪಾಯಿ ಖರ್ಚಾಗಿದೆ.
ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಮತದಾರರನ್ನು ಸೆಳೆಯಲು ನೂರಾರು ಪ್ರಯತ್ನ ಮಾಡ್ತಾ ಇರ್ತಾರೆ, ಗೊತ್ತಿದೆ. ನಾನು ಒಬ್ಬ ಶೇವಿಂಗ್ ಮಾಡ್ತಾ ಇದ್ದ, ಒಬ್ಬ ನಿಂತು ಸೋಲ್ತಾ ಇದ್ದ. ಈ ಮಧ್ಯೆ ಉತ್ತರ ಪ್ರದೇಶದ ಅಲಿಗಢದ ಪಕ್ಷೇತರ ಅಭ್ಯರ್ಥಿ ಅವರಿಗೆ ಚುನಾವಣಾ ಆಯೋಗ ಚಪ್ಪಲಿ ಚಿಹ್ನೆ ಕೊಟ್ಟಿದೆ. ಯಾವ ಚಿಹ್ನೆ? ಚಪ್ಪಲಿ ಚಿಹ್ನೆ. ಈ ಚಪ್ಪಲಿ ಚಿಹ್ನೆ ತೋರಿಸ್ಬೇಕಲ್ಲ. ಈಗ ತೆನೆ ಹೊತ್ತ ಮಹಿಳೆ ಅಥವಾ ಹಸ್ತ ಅಥವಾ ತಾವರೆ ಇದೆಲ್ಲ ತೋರಿಸ್ಬೋದು. ಇವರಿಗೆ ಚಪ್ಪಲಿ ಚಿಹ್ನೆ ಕೊಟ್ಬಿಟ್ಟಿದ್ದಾರೆ. ಹೆಂಗೆ ಮಾಡೋದು ಚಪ್ಪಲಿ ಚಿಹ್ನೆ ತೋರಿಸೋದು? ಹೆಂಗೆ? ಕಾಲಲ್ಲಿ ಹಾಕೊಂಡು ತೋರಿಸೋಕ್ಕಾಗತ್ತಾ? ಇವರು ಸ್ವಲ್ಪ ತಲೆ ಓಡಿಸಿದ್ದಾರೆ, ಕ್ರಿಯೇಟಿವ್. ಕೊರಳಲ್ಲಿ 7 ಚಪ್ಪಲಿಗಳನ್ನ ಹಾಕ್ಕೊಂಡು ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕೊರಳಿನ ಹಾರ, ಚಪ್ಪಲಿ ಹಾರ ಕೊರಳಿಗೆ ಹಾಕ್ಕೊಂಡು ಪ್ರಚಾರ. ಪಕ್ಷೇತರ ಪಂಡಿತ್ ಕೇಶವ್ ದೇವ್ ಅನ್ನೋರಿಗೆ ಚುನಾವಣಾ ಆಯೋಗ ಚಪ್ಪಲಿ ಗುರುತನ್ನು ನೀಡಿದೆ. ಹೀಗಾಗಿ ಬೇರೆ ದಾರಿ ಕಾಣದೆ ಅದೇ ಚಿಹ್ನೆಯನ್ನು ಕೊರಳಲ್ಲಿ ಹಾಕ್ಕೊಂಡು ಕ್ಷೇತ್ರಾದ್ಯಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಯಾಕೆ ಚಪ್ಪಲಿಯನ್ನು? ಯಾಕೆಂದರೆ ಯಾರಾದರೂ ಕಳ್ಳತನ ಮಾಡಿದರೆ ಮತ್ತೊಂದು ಮಾಡಿದರೆ ಚಪ್ಪಲಿ ಹಾರ ಹಾಕ್ತೀವಲ್ವಾ. ಈಗ ಅವ್ರ ಪಾಪ ಚಪ್ಪಲಿ ಹಾರ ಹಾಕ್ಕೊಂಡು ನನ್ನನ್ನು ಗೆಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮಜಾ ನೋಡಿ, ಅಸ್ಸಾಂನ ಅಭ್ಯರ್ಥಿಯವರಿಗೆ ಟೈರ್ ಚಿಹ್ನೆ ನೀಡಲಾಗಿದೆ. ಗಾಡಿ ಟೈರ್. ಅವ್ರು ಹೆಂಗೆ ಹಾಕೋಬೇಕು ಗೊತ್ತಿಲ್ಲ. ಆಮೇಲೆ ಎಷ್ಟು ದೊಡ್ಡ ಟೈರ್ ಹಾಕೋಬೇಕು ಗೊತ್ತಿಲ್ಲ. ಇದೇ ರೀತಿ ಕೆಲವರಿಗೆ ಹಣ್ಣಿನ ಬುಟ್ಟಿ, ಹೆಲ್ಮೆಟ್ಟು, ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು, ಟೂತ್ ಬ್ರಷ್, ಶೇವಿಂಗ್ ಮೆಷಿನು ಮತ್ತು ಟಿ ವಿ ಅಂತ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಇವರು ಹೆಂಗೆ ಮಾಡ್ತಾರೆ ಅಂತ ಪಾಪ. ಈಗ ಸೈಕಲ್ ಚಿಹ್ನೆ ಕೊಟ್ಟರೆ SP ಗೆ ಸೈಕಲ್ ಚಿಹ್ನೆ, ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಇಂಡಿಯನ್ ಮುಸ್ಲಿಂ ಲೀಗ್ ಅಂತಿದೆ, ಅದಕ್ಕೆ ಏಣಿ ಚಿಹ್ನೆ ಕೊಡ್ತಾರೆ, ಏಣಿ. ಹಾಗೆ ಬೇರೆ ಬೇರೆ ಪಕ್ಷಗಳಿಗೆ ಬೇರೆ ಬೇರೆ. ಆಮೇಲೆ ಲಟಾನು, ಯಾವುದು RJD, ರಾಷ್ಟ್ರೀಯ ಜನತಾದಳ್, ಹೀಗೆ ಬೇರೆ ಬೇರೆ ಚಿಹ್ನೆಗಳಿರುತ್ತೆ. ವಿಜಿಲ್ಲು, KRS ಪಾರ್ಟಿ ಇತ್ತಲ್ಲ ಮೊದಲು, ವಿಜಿಲ್ಲು. ಆಮೇಲೆ ಪೊರಕೆ, ಆಮ್ ಆದ್ಮಿ. ಹೀಗೇ ಟಯರು, ಹಣ್ಣಿನ ಬುಟ್ಟಿ ಇತ್ಯಾದಿ ಕೊಟ್ಟಿದ್ದಾರೆ. ಪಾಪ ಇವ್ರಿಗೆ ಚಪ್ಪಲಿ ಕೊಟ್ಟಿದ್ದಾರೆ. ಅವ್ರಿಗೆ ಹೆಂಗೆ ತೋರಿಸ್ಬೇಕು ಅಂತ ಗೊತ್ತಾಗಿಲ್ಲ. ಚಪ್ಪಲಿ ಹಾರ ಹಾಕ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಎನಿವೆ, ಇನ್ನು ಲೋಕಸಭಾ ಚುನಾವಣೆಯ ಜೊತೆಗೆ ಸುರಪುರ ವಿಧಾನಸಭಾ ಉಪಚುನಾವಣೆ ಕೂಡ ನಡೆಯುತ್ತೆ ಕರ್ನಾಟಕದಲ್ಲಿ. 28 ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ. ಅಲ್ಲಿ BJP ಅಭ್ಯರ್ಥಿ ಕಳೆದ ಬಾರಿ ಪರಾಜಿತಗೊಂಡಂಥ ರಾಜುಗೌಡರು ಈ ಬಾರಿ BJPಯಿಂದ ಎಲೆಕ್ಷನ್ಗೆ ನಿಂತಿದ್ದಾರೆ. ಮಜಾ ಅಂದರೆ BJP ಅಭ್ಯರ್ಥಿ ಅಲ್ಲಿ ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದಾರೆ ರಾಜುಗೌಡರು. ನೋಡಿ ಏನು ಅಂತ ನೋಡಿ, ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬಂತಾ? 3 ತಿಂಗಳಾಯ್ತೋ 6 ತಿಂಗಳಾಯ್ತೋ ಬಂದಿಲ್ಲ ಅಲ್ವಾ? ನನ್ನನ್ನು ಗೆಲ್ಲಿಸಿದ್ರೆ ನಾನು ಡೈರೆಕ್ಟಾಗಿ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿ ನಿಮಗೆ ದುಡ್ಡು ಹಾಕಿಸ್ತೀನಿ ಅಂತ ಹೇಳಿ ರಾಜುಗೌಡ ಹೇಳಿದ್ದಾರೆ. ದೊಡ್ಡ ಟ್ರೋಲ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನೇ ಬಂಡವಾಳ ಮಾಡಿಕೊಂಡು ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಎಲ್ಲರಿಗೂ 2,2 ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಅತ್ತಿಗೂ ಕೊಡ್ತೀವಿ, ಸಸಿಗೂ ಕೊಡ್ತೀವಿ, ನಾದ್ನಿಗೂ ಕೊಡ್ತೀವಿ, ಮಗಳಿಗೂ ಕೊಡ್ತೇನೆ ಅಂತ ಹೇಳಿದ್ರು. ಗೆದ್ದ ಮೇಲೆ ಏನ್ ಮಾಡಿದ್ರು? ಮನೆಗೊಬ್ಬರಿಗೆ ಅದನ್ನು 2 ತಿಂಗಳು 3 ತಿಂಗಳು 6 ತಿಂಗಳು ಬರಕತ್ತಾವ. ರಾಜುಗೌಡ ಗೆದ್ದು ಬಿಟ್ರೆ ಅವೆಲ್ಲ ಬಂದ್ ಅಂತ ಹೇಳ್ತಾರ. ಏನ್ ಸಿದ್ದರಾಮಯ್ಯ ಸಾಹೇಬ್ರು ಬರೀ ಸುರಪುರ ತಾಲೂಕಿಗೆ ಮಾಡ್ಯಾರ? ಇಡೀ ರಾಜ್ಯ ತುಂಬ ಮಾಡ್ಯಾರ. ಹೆಂಗ್ ಬಂದಾಗ್ತದೆ? ಇನ್ನ ರಾಜುಗೌಡ MLA ಆದ್ರೆ ಇನ್ನ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ, ಬರ ಹೆಣ್ಮಕ್ಳಿಗೆ ಸರಿಯಾಗಿ ಬರಲ್ಲ. ಸಿದ್ದರಾಮಣ್ಣ ಹೆಂಗ ಮಾಡಿ ಅನುದಾನ ಕೊಡಪ್ಪ ಅಂತ ಹೇಳ್ತೇನೆ. ಅಲ್ಲಿ ಕಾರಣ ಏನಪ್ಪ ಅಂದ್ರೆ, ಅಲ್ಲಿ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನೋಡಿ, ರಾಜುಗೌಡ ಏನಾದರೂ ಗೆದ್ದುಬಿಟ್ರೆ ಈ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ, ನಮ್ಮನ್ನು ಗೆಲ್ಲಿಸಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಅವ್ರು ಬಂದರೆ ಅದನ್ನು ನಿಲ್ಲಿಸ್ತಾರೆ ಅಂತ. ಪಾಪ ಅಲ್ಲಿ ಜನರಿಗೆ ಏನು ಗೊತ್ತು? ಹೌದೇನೋ, ಇವ್ರು ಗೆದ್ದರೆ ರಾಜ್ಯ ಸರ್ಕಾರ ಕೊಡೋದಲ್ವಾ, ಗೊತ್ತಿಲ್ಲ. ಅದನ್ನು ಇವರೇನು ಹೇಳ್ತಾರೆ, ಹಂಗೇನಿಲ್ಲ, ನನಗೆ ಸಿದ್ದರಾಮಯ್ಯವ್ರಿಗೆ ಗೊತ್ತು, ನಾನು ಸಿದ್ದರಾಮಯ್ಯ ಅಂತ ಹೇಳಿಬಿಟ್ಟು ನಿಮ್ಮದು ಲೇಟ್ ಆಗಿದೆಯಲ್ಲ ಅದನ್ನು ವಾಪಸ್ ತರಿಸ್ತೀನಿ ಅಂತ. ಸೊ ಈ ಬಗ್ಗೆ ನಾವು ಅಲ್ಲಿಯ ಜನರ ನಾಡಿ ಮಿಡಿತ ಏನಿದೆ, ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲೋ ಬರ್ತಿದೆಯಾ, ಇದನ್ನು ಕೇಳಬೇಕಲ್ವಾ? ಮಹಿಳೆಯರಿಗೆ ತಾನೇ ಬರ್ತಿರೋದು. ಬನ್ನಿ ಅದರ ಬಗ್ಗೆ ಕೆಲವು ಜನರನ್ನು ಮಾತಾಡಿಸಿದ್ದೀವಿ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ದುಡ್ಡು ಬರೈತಪ್ಪ, 2,2 ಸಾವಿರ ರೂಪಾಯಿ ಬರೋದೈತಪ್ಪ. ರೇಷನ್ 500 ಹಾಕ್ತಾರೋ, ಅವು ಬರತ್ತಾವು, ನಮ್ಮ ಹೊಟ್ಟೆ ನಡಿ ಐತಪ್ಪ. ಮತ್ತು ನಮಗೇನು ಮೋದಿದೇನು ನಮಗೇನು ಲಾಭ ಇಲ್ಲ. ಮೋದಿ ಬಂದು ನಮಗೆಲ್ಲ ಸಾಹಿತ್ಯನು ಏನನ್ನು ಗಾನದ ಎಣ್ಣೆಯನ್ನು ಎಲ್ಲ ತುಟ್ಟಿ ಹಾಕಿದ್ದು. ಈಗ ಸಿದ್ದರಾಮಯ್ಯ ಬಂದ ಕಾಸ ನಮಗೆಲ್ಲ ಅನುಕೂಲ ಆಗೈತಪ್ಪ. ನಮ್ಗೆ 2,2 ಸಾವಿರ ರೂಪಾಯಿನೂ ಬರ್ಲಾಕತ್ತಾವ್ರಿ. ಬಸ್ಸಿನ ನಮಗೆ ಫ್ರೀನೂ ನಾವು ಬರ್ಲಾಕತ್ತಿದ್ದೇವ್ರಿ. ಈಗ ನಮಗೆ ಬಡವ್ರಿಗೆ ದುಡ್ಕೊಂಡು ತಿನ್ನೋರಿಗೆ ಅನುಕೂಲ ಆಗ್ಯದ್ರಿ. ಅದ್ರ ಸಂಬಂಧ ರೀ. ಮತ್ತು ಲೈಟ್ ಬಿಲ್ನು ನಮಗೆ ಫ್ರೀ ಐತ್ರಿ. ಈಗ ಅದು 500 ರೂಪಾಯಿ ಹಿಡಿದ್ರೂ ನಮಗೆ ಬಡವರಿಗೆ ದುಡ್ಕೊಂಡು ತಿನ್ನೋರಿಗಂತೂ ಭಾಳ ರೀ.
ನೋಡಿ, ಕಾಂಗ್ರೆಸ್ ನಂಬಿರೋದು ಇದನ್ನೇ. ಇದೇನಾದರೂ ಕರೆಕ್ಟಾಗಿ ವರ್ಕೌಟ್ ಆದರೆ, ನಮ್ಗೆ ಸಿಕ್ಕಿದೆ ಅನ್ನೋದು ಕರೆಕ್ಟಾಗಿ ಬಂದುಬಿಟ್ರೆ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ. ಆದರೆ ಬಿ ಜೆ ಪಿಗಿರೋದು ನರೇಂದ್ರ ಮೋದಿ ಮತ್ತು ರಾಮ ಮಂದಿರ ವಿಚಾರ. ಇದನ್ನು ಆದರೆ ಅಸಮಾಧಾನವನ್ನು ಶಮನಗೊಳಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಬಿ ಜೆ ಪಿ ಆಂತರಿಕ ವಲಯದಲ್ಲಿ ಒಂದು ಭಯ ಶುರುವಾಗಿದೆ. ಯಾಕೆಂದರೆ ಅಮಿತ್ ಶಾ ಅವರಿಗೆ ಬಂದಿರೋಂಥ ಮಾಹಿತಿ ಪ್ರಕಾರ 16 ಗೆಲ್ಲತ್ತೆ ಅಂತ ಬಂದಿದೆಯಂತೆ ಅವ್ರ ಕೈಗೆ. ಅದು ಎಷ್ಟು ಚೇಂಜ್ ಆಗ್ಬೋದು ಬೇರೆ ವಿಚಾರ. ಆದರೆ ಕಾಂಗ್ರೆಸ್ ಈ 5 ಗ್ಯಾರಂಟಿಗಳಿದೆಯಲ್ಲ, 5 ಗ್ಯಾರಂಟಿಗಳಲ್ಲಿ ಕೆಲವಾದರೂ ಭಾಳ ಮುಖ್ಯವಾಗಿ, ನನ್ನ ಮೊನ್ನೆ ಈಗ ನೀವು ಯುವ ನಿಧಿ ಇನ್ನೂ ಕೂಡ ಸರಿಯಾಗಿ ಜನರಿಗೆ ತಲುಪದೇ ಇದ್ದಿರ್ಬೋದು. ಆದರೆ ಉಳಿದದ್ದು ಶಕ್ತಿ ಯೋಜನೆ ಇರ್ಬೋದು, 2,000 ರೂಪಾಯಿ ಬರೋದಿರ್ಬೋದು, ಅಕ್ಕಿ ಯೋಜನೆ ಇರ್ಬೋದು, ಅದನ್ನು ಕಾಂಗ್ರೆಸ್ ಯಾವ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ ಅದನ್ನೇ ಮುಂದಿಟ್ಟುಕೊಂಡು ಕೇಂದ್ರ ಕಾಂಗ್ರೆಸ್ ಕೂಡ ಏನು 25 ಗ್ಯಾರಂಟಿಗಳು, 1 ಲಕ್ಷ ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ,